ತಾನು ಪ್ರೀತಿಸಿದ ಪ್ರಿಯ ಬಿಟ್ಟೋದ್ರು ಅಂಜಲಿ ಪ್ರೀತಿ ಗೆಲ್ಬೇಕು ಅಂತ ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಆಗಿದ್ದ ಆಕಾಶ್ ಕ್ಯಾರೆಕ್ಟರ್ ನೆನಪಿದೆಯಾ? 2007 ಸೆಪ್ಟೆಂಬರ್ 14 ರಿಲೀಸ್ ಆದ ಮಿಲನ ಪುನೀತ್ ರಾಜ್ಕುಮಾರ್ ಸರ್ ಅವರ ಕೆರಿಯರ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಸಿನಿಮಾ, ಮಲ್ಟಿಪ್ಲೆಕ್ಸಸ್ ಹಿಸ್ಟ್ರಿಯಲ್ಲಿ ಲಾಂಗೆಸ್ಟ್ ರನ್ನಿಂಗ್ ಇಂಡಿಯನ್ ಸಿನಿಮಾ, 365 ಡೇಸ್ ಕ್ರಾಸ್ ಮಾಡಿದ ಸೆಕೆಂಡ್ ಇಂಡಿಯನ್ ಮೂವಿ, 500 ಡೇಸ್ ಥಿಯೇಟ್ರಿಕಲ್ ರನ್, ಬೆಂಗಳೂರು PVR ಅಲ್ಲಿ 450+ ಡೇಸ್ ಕಂಟಿನ್ಯೂಸ್ ರನ್ ಆಗಿದ್ದಂತಹ ಸಿನಿಮಾ, 50 ಡೇಸ್ 137 ಸೆಂಟರ್ಸ್, 100 ಡೇಸ್ 50 ಸೆಂಟರ್ಸ್. ಯಾಕೆ ಇಷ್ಟು ದೊಡ್ಡ ಹಿಟ್ ಆಯ್ತು ಅಂದ್ರೆ ರಿಯಲ್ ಹಾರ್ಟ್ ಬ್ರೇಕ್ ಫೀಲ್, ರಿಲೇಟಬಲ್ ಕ್ಯಾರೆಕ್ಟರ್ಸ್, ಮ್ಯಾಜಿಕಲ್ ಮ್ಯೂಸಿಕ್, ಡೀಪ್ ಇಮೋಷನಲ್ ಕನೆಕ್ಟ್. ಆದ್ರೆ ಸ್ಟೋರಿ ಹ್ಯಾಪಿಯಾಗಿ ಸ್ಟಾರ್ಟ್ ಆಗಲ್ಲ. ಅವ್ನ ಲವ್ ಸ್ಟೋರಿ ಮುಗ್ದಿದೆ, ಆದ್ರೆ ನೆನಪುಗಳು ಇನ್ನೂ ಅಲೈವ್. ಅವಳನ್ನ ಮರೆಯೋಕೆ ಅಪ್ಪ ಅಮ್ಮ ಅಂಜಲಿ ಜೊತೆ ಮದುವೆ ಮಾಡಿಸಿದ್ರೆ ಟ್ವಿಸ್ಟ್, ಅಂಜಲಿ ಮದುವೆ ಆದ ಫಸ್ಟ್ ದಿನಾನೇ ಡಿವೋರ್ಸ್ ಬೇಕು ಅಂತ ಹೇಳೋದು, ಹೇಮಂತ್ ಅನ್ನೋನ್ನ ಲವ್ ಮಾಡ್ತಿದ್ದೀನಿ ಅವನೇ ಬೇಕು ಅಂತ ಅನ್ನೋದು. ಮುಂದಿನ ಸ್ಟೋರಿ ನಿಮ್ಗೆ ಗೊತ್ತಿರುತ್ತೆ. ಆಕಾಶ್ ಕ್ಯಾರೆಕ್ಟರ್ ನನ್ನ ಲೈಫ್ ಎಕ್ಕುಟ್ ಹೋದ್ರು ಅಂಜಲಿಗೆ ಹೇಮಂತ್ ಸಿಗ್ಬೇಕು ಅಂತ ಒಂದ್ ಮಾಡ್ಸಕ್ಕೆ ಟ್ರೈ ಮಾಡ್ಬೇಕಾರೆ ಆ ಥಾಟ್ ಪ್ರೊಸೆಸ್ ನಮ್ಮನ್ನ ಎಂಟೈರ್ ಸಿನಿಮಾ ನೋಡ್ಬೇಕಾರೆ ನೋವು ಒಂದ್ ಕಡೆ, ನಮ್ ರಿಯಲ್ ಲೈಫ್ ಅಲ್ಲಿ ಸಹ ನಮ್ಮ ಹುಡುಗರು ಇಷ್ಟೇ ಅಲ್ವಾ ಅನ್ನುವ ಭಾವನೆ ಇವೆಲ್ಲವೂ ಕಾಡ್ತಾ ಇರುತ್ತೆ. ಅಕ್ಸೆಪ್ಟ್ ಮಾಡಕ್ಕೂ ಕಷ್ಟ ಆಗುತ್ತೆ. ಹಾಗಂತ ಆ ಕ್ಯಾರೆಕ್ಟರ್ ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳಕ್ಕೂ ಸಾಧ್ಯ ಆಗಲ್ಲ. ಆದ್ರೆ ಪ್ರಿಯ ನೆನಪುಗಳು ಆಕಾಶ್ನ ಬಿಡೋದಿಲ್ಲ. ಹಾಗಂತ ಅಂಜಲಿ ಹತ್ರನು ಸಹ ಏನು ಮುಚ್ಚಿಡೋದಿಲ್ಲ. ಕೆಲವೊಂದು ಲವ್ ಸ್ಟೋರಿ ಮುಗಿದ್ರು ಜೀವನ ಅಲ್ಲಿ ಮುಗಿಯೋದಿಲ್ಲ. ಈವನ್ ಮಿಲ್ನ ಹೇಳೋದು ಇದೇನೆ, ಲವ್ ಫೇಲ್ ಆಗಬಹುದು ಆದ್ರೆ ಲೈಫ್ ಫೇಲ್ ಆಗೋಲ್ಲ. ಲೈಫ್ ಆಲ್ವೇಸ್ ಸೆಕೆಂಡ್ ಚಾನ್ಸ್ ಅನ್ನೋದು ಕೊಡುತ್ತೆ. ಈ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ಬೆಸ್ಟ್ ಆಕ್ಟರ್ ಸ್ಟೇಟ್ ಅವಾರ್ಡ್ ಸಿಕ್ತು. ಸಾಂಗ್ಸ್ ರಿಲೀಸ್ ಆದ್ಮೇಲೆ ಇಂಡಸ್ಟ್ರಿ ಶೇಕ್. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಸೋನು ನಿಗಮ್ಗೆ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಅವಾರ್ಡ್ ಸಿಕ್ತು. ಈ ಎಮೋಷನ್ ನಾವು ಫೀಲ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ರೀಸನ್ ಡೈರೆಕ್ಟರ್ ಪ್ರಕಾಶ್. ಈ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಮಿಲ್ನಾ ಸಿನಿಮಾನ ಎಷ್ಟು ಬಾರಿ ನೋಡಿದೀರಾ ಅಂಡ್ ಎಷ್ಟು ಬಾರಿ ಕಣ್ಣೀರ್ ಹಾಕಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಂಡ್ ನಾವು 100 days 100K ಚಾಲೆಂಜ್ ಅಲ್ಲಿ ಇದ್ದೀವಿ. ಇವತ್ತು ಡೇ 28 ಅಂಡ್ ನೀವೇನಾದ್ರೂ ನಮ್ಮ ಪೇಜ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ. ಲವ್ ಯು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.